ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಬೆಳಿಗ್ಗೆನೇ ಎದ್ದು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದೆ, ಬಿಸಿಲಿದೆ, ಚೆನ್ನಾಗಿ ಬಿಸಿಲು ಕಾಣಿಸ್ತಾ ಇದೆ. ಸೊ ಮನುಷ್ಯನಿಗೆ ಇವತ್ತು ರಜೆ, ಮನುಷ್ಯ ಮಲಗಿದ್ದಾಳೆ, ಇನ್ನೂ ಕೂಡ ಹೇಳಲಿಲ್ಲ. ಸೊ ನಾನು ಕೂಡ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ. ಅಂದರೆ ಇವತ್ತು ಮನುಷ್ಯನಿಗೆ ಕಾಲೇಜ್ ಇರಲಿಲ್ಲ, ಹಾಗಾಗಿ ಇವರು ಬೆಳಿಗ್ಗೆ ಹೋಗಿದ್ದಾರೆ, ಬೇಗ ಯಾವಾಗಲೂ ಹೋಗುವ ಟೈಮಲ್ಲಿ ಹೋಗಿದ್ದಾರೆ. ಹಾಗೆ ಇವತ್ತು ಬೆಳಿಗ್ಗೆನೇ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ದೊಡ್ಡ ಗ್ಲಾಸಲ್ಲಿ ಶುಂಠಿ ಟೀ ಏನಿದೆ ನೋಡಿ ಇಟ್ಕೊಂಡು ಬಂದಿದ್ದಾನೆ. ಈಗ ಕುಡಿಬೇಕು ಅಂತ ಅಂದ್ಕೊಂಡಿದ್ದಾನೆ ಬೆಳಿಗ್ಗೆನೇ. ನೋಡಿ, ನಾನು ಪೇಟೆಗೆ ಬಂದೆ. ಇವರು ಮೀನು ಕೊಡ್ತೇನೆ ಅಂತ ಹೇಳಿದರು, ಹಾಗಾಗಿ ಮೀನು ಇಟ್ಕೊಂಡು ಬರಲಿಕ್ಕೆ ಅಂತ ಬಂದೆ. ಸೊ ಇಲ್ಲಿದೆ ಮೀನು. ಸೊ ಮೀನಿಗೆ ಬಂದಾಗ ನಾನು ಐಸ್ ಕ್ರೀಮ್ ಕೂಡ ತಗೊಂಡೆ. ಸೊ ಯಾವ ಐಸ್ ಕ್ರೀಮ್ ತಗೊಂಡೆ ಅಂತ ಮನೇಲಿ ಶೇರ್ ಮಾಡಿ. ಸೊ ಇಲ್ಲಿ ನೋಡಿ, ನಮ್ಮ ಊರಿನ ಸಣ್ಣ ಪೇಟೆ ಇದು. ಸೊ ಇಲ್ಲಿ ಈಗಷ್ಟೇ ಬಸ್ಸಲ್ಲಿ ಕೊಟ್ಟು ಕಳಿಸಿದ್ರು, ಆವಾಗ ವಿಡಿಯೋ ಮಾಡಲಿಕ್ಕಾಗಲಿ ನನಗೆ, ನಾನು ತುಂಬ ಅವಸರದಲ್ಲಿದೆ. ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಸೊ ಈಗ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಈಚೆ ಬಂದಾಗ. ಓಕೆ, ಆಮೇಲೆ ಸಿಗ್ತಾನೆ. ಓಕೆ ನೋಡಿ, ಐಸ್ ಕ್ರೀಮ್ ಇಟ್ಕೊಂಡು ಬಂದೆ ಸಿಂಪಲ್ಲಾಗಿ. ಮನುಷ್ಯನಿಗೆಲ್ಲ ಇಟ್ಕೊಂಡು ಬರಲಿಲ್ಲ, ನನಗೆ ಮಾತ್ರ ಇಟ್ಕೊಂಡು ಬಂದೆ. ಉಲ್ಲಾಸ್ರವರ್ದು ಗಡ್ಬಡ್ ಅಂತೆ, ನನಗೂ ಗೊತ್ತಿಲ್ಲ, ಇದನ್ನು ಫಸ್ಟ್ ಟೈಮ್ ತಿಂತಾ ಇದ್ದೇನೆ ನಾನು ಇಟ್ಕೊಂಡು ಬರಲಿಲ್ಲ ಇಲ್ಲಿವರೆಗೆ. ನೋಡೋಣ ಹೇಗಿದೆ ಅಂತ, ಗೊತ್ತಿಲ್ಲ. ಓಕೆ, ದೇವರ ಪಾತ್ರೆ ಏನಿದೆ ನೋಡಿ, ಅದನ್ನೆಲ್ಲ ತೊಳಿಲಿಕ್ಕಿಟ್ಟೆ. ಸೊ ಇಲ್ಲಿ ತುಳಸಿ ಇಲ್ಲಿ ಕೂಡ ಇದೆ, ಅದನ್ನು ಕೂಡ ಈಗ ತೊಳಿಲಿಕ್ಕೆ ಇಡಬೇಕು. ಬಿಸಿಲು ನೋಡಿ ಹೇಗಿದೆ ಅಂತೇಳಿ, ತುಂಬ ಶಾರ್ಪ್ ಆಗಿದೆ. ಬೆಳಿಗ್ಗೆ ಒಮ್ಮೆ ಜೋರಾಗಿ ಮಳೆ ಬಂತು, ನಾನು ಪೊಳಲಿಗೆಲ್ಲ ಹೋಗಿ ಬಂದೆ. ನೋಡಿ ಯಾವ ರೀತಿ ಇದೆ ಬಿಸಿಲು ಅಂತ, ತುಂಬ ಖಡಕ್ಕಾಗಿದೆ. ಸೊ ಬನ್ನಿ ತೊಳೆದು ಬಿಡೋಣ ಒಮ್ಮೆ. ಈಗಷ್ಟೇ ನಿಮ್ಮಲ್ಲಿ ನಾನು ಬಿಸಿಲಿದೆ ಅಂತ ಹೇಳಿದೆ ನೋಡಿ, ಒಂದು 5 ನಿಮಿಷ ಏನೋ ಆಯಿತು ಅಷ್ಟೇ. ಈಗ ಮಳೆ ಬರ್ತಾ ಇದೆ. ಯಾವ ಟೈಮಲ್ಲಿ ಈಗ ಮಳೆ ಬರ್ತಾ ಇದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗಿದೆ. ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾಳೆ ನೋಡಿ. ಬೆಳಿಗ್ಗೆ ಎಂತದ ತಿಂಡಿ? ನಾನು ಸ್ವಲ್ಪ ಪೇಟೆಗೆ ಹೋಗ್ಲಿಕ್ಕಿದೆ ನನಗೆ, ಹಾಗೆ ರೆಡಿಯಾಗಿದ್ದೇನೆ. ಒಮ್ಮೆ ಹೋಗಿ ಬರುವ ಅಂತೇಳಿ, ಮನುಷ್ಯ ಇಲ್ಲೇ ಇದ್ದಾಳೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ರೀತಿ ತುಂಬಿಕೊಂಡಿದೆ ಅಂದರೆ ಇಲ್ಲಿ ಇನ್ನೊಂದು ಪಟ್ಲದ ಮನೆಗೆ ಬಂದಿದ್ದೇನೆ. ಸೊ ಒಮ್ಮೆ ಜಸ್ಟ್ ನೋಡಿ ಬರೋಣ ಅಂತ ಬಂದೆ. ಸೊ ಫುಲ್ ಇಲ್ಲೆಲ್ಲ ಕಾಡಿತ್ತು, ತುಂಬ ದೊಡ್ಡ ಕಾಡಿತ್ತು, ಎಲ್ಲ ಕಟ್ಟು ಮಾಡಿ ಹಾಕಿದಾರಪ್ಪ. ಮುಂಚೆ ಎಲ್ಲ ಕಾಣಿಸ್ತಾ ಇರಲಿಲ್ಲ ಏನು ಕೂಡ, ಈಗ ಎಲ್ಲನೂ ಕ್ಲಿಯರ್ ಆಗಿದೆ. ಸೊ ಕರೆಂಟಿನವರು ಕೆಲವೊಂದು ಇದನ್ನು ಕಡ್ದು ಹಾಕಿದ್ದಾರೆ ಮರಗಳನ್ನು. ಬನ್ನಿ ಒಮ್ಮೆಲೆ ಹೋಗೋಣ. ಇದ್ರ ಪರಿಚಯ ನಿಮಗೆ ಇದೆ ಅಂತ ಅನಿಸುತ್ತೆ ನನಗೆ. ಕೋಳಿ ಜುಟ್ಟು ಆಟ ಆಡ್ತಿದ್ವಿ ಮುಂಚೆ. ಸೊ ಬನ್ನಿ ನೋಡೋಣ. ಓಹೋ, ನೀರು ನಿಂತಿದೆ ನೋಡಿ ಇಲ್ಲಿ. ಮೀನು ಸಾಕೋಬೋದು ನನಗಿಲ್ಲಿ. ಓ ಬಿದ್ದರೆ ನಾನಿಲ್ಲಿ. ಓ ತುಂಬ ನೀರಾಗಿದೆ, ಇಟ್ಸ್ ವೆರಿ ಬ್ಯಾಡ್. ಐ ಥಿಂಕ್ ಇಲ್ಲಿ ವ್ಯೂವರ್ಸ್ ಚೆನ್ನಾಗಿದೆ ಅಲ್ವಾ? ಬಟ್ ಏನು ಮಾಡೋದು, ಇಲ್ಲಿ ನಾನಿಲ್ಲ ಅಷ್ಟೇ. ಮತ್ತೆ ತುಂಬಿಕೊಂಡು ನೋಡಿ, ಎಲೆ ಇದೆ, ಎಲೆ ತುಂಬಿಕೊಂಡು ನೀರು ಹೋಗ್ತಾ ಇಲ್ಲ ಇಲ್ಲಿ. ಓ ತುಂಬಾ ಕೆಸರಾಗಿದೆ.
ನೋಡಿ ಎಷ್ಟು ಕೆಸರು ನಿಂತ್ಕೊಂಡು ಬಿಟ್ಟಿದೆ ನೋಡಿ. ವೆರಿ ಡೇಂಜರಸ್. ನಾನೇನಾದರೂ ಇಲ್ಲಿಂದ ಬಿದ್ದರೆ ಮನುಷ್ಯನೇನಾದರೂ ಕರ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೆ. ಈ ರೀತಿ ಇದೆ ನೋಡಿ, ರಿಫ್ಲೆಕ್ಟ್ ಹೊಡಿತಾ ಇದೆ. ಸೊ ಇಲ್ಲೆಲ್ಲ ತುಂಬ ಗಲೀಜಾಗಿದೆ. ಒಮ್ಮೆ ಕರ್ಕೊಂಡು ಬರಬೇಕು ಮನುಷ್ಯನನ್ನು ಚೆನ್ನಾಗಿ. ಒಬ್ಬರು ಇದ್ದರೆ ಮಾತಾಡಿಕೊಂಡು ಕೆಲಸನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಈ ರೀತಿ ಆಗಿದೆ. ನೋಡಬೇಕಾದ್ರೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ರೀತಿ ಆಗಿದೆ. ಸೊ ನೀರು ಸ್ವಲ್ಪ ಕಡಿಮೆ ಆಯಿತು ನೋಡಿ. ತೋಟ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ತುಂಬ ಗಿಡಗಳಿತ್ತು. ನೀವು ನನ್ನ ಲಾಗ್ನ ಮುಂಚೆ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬೋದು. ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮರಗಳಿತ್ತು. ಸೊ ಎಲ್ಲ ಕಟ್ಟಾಗಿದೆ ನೋಡಿ. ಆ ಕಡೆಯಿಂದ ಮರ ಕಟ್ ಮಾಡಿ ಹಿಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಇಲ್ಲ, ತುಂಬ ಮರನ ಕಟ್ ಮಾಡಿದ್ದಾರೆ. ಅಲ್ಲಿ ತುಂಬ ಇದೆ. ಸೊ ನಾಯಿನೆಲ್ಲ ಇಲ್ಲಿ ಆಟಾಡಿಸ್ತಾ ಇದ್ದೆ ನಾನು ಮುಂಚೆ. ಸೊ ಈಗ ನಾನಿಲ್ಲದೆ ತುಂಬ ದಿನ ಆಗಿ ಈ ರೀತಿಯಾಗಿದೆ. ಹಾಗೆ ಒಂದು ನನ್ನ ಫೇವ್ರೆಟ್ ಗಿಡ ಹಾಗೆ ಇದೆ, ಏನೂ ಆಗಲಿಲ್ಲ. ಈಗ ಇದನ್ನು ಇನ್ನು ಮನೆ ತಕ್ಕೊಂಡು ಹೋಗಬೇಕು ಅಂತ ಇದ್ದೇನೆ. ಕಳ್ಳಿ ಗಿಡ ನೋಡೋಣ. ಸೊ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಇವರು ಮಾತ್ರ ಇವತ್ತು ಬ್ರೈಟ್ ಆಗಿದ್ದಾರೆ. ಸೊ ಮುಂಚೆ ಎಲ್ಲ ರೋಡಲ್ಲಿ ಹೋಗುವಾಗ ವೆಹಿಕಲ್ಸ್ಗಳು ಕಾಣಿಸ್ತಾ ಇತ್ತು ನೋಡಿ. ಈಗ ರಿಕ್ಷಾ ಹೋಗ್ತಾ ಇದೆ, ಆದರೆ ಸ್ವಲ್ಪ ಸ್ವಲ್ಪನೇ ಮಾತ್ರ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಇಲ್ಲದೆ ಇಲ್ಲಿ ತುಂಬ ಗಿಡಗಳು ಹುಟ್ಟುಕೊಂಡಿವೆ. ಇಲ್ಲದಿದ್ದರೆ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೆ ಅವಾಗವಾಗ. ನೋಡಿ, ಮನೆಗೆ ಹೊರಡ್ತಾ ಇದ್ದೇನೆ. ಸಾಕು, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇಲ್ಲಿ ಒಬ್ಬರನ್ನ ಬರಲಿಕ್ಕೆ ಹೇಳಬೇಕು, ಇನ್ನು ಕ್ಲೀನ್ ಮಾಡಬೇಕು ಒಮ್ಮೆ. ತುಂಬ ಗಿಡಗಳಾಗಿವೆ, ಸಣ್ಣ ಸಣ್ಣದು ಗಿಡಗಳು ತುಂಬ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಒಬ್ಬರನ್ನ ಕರಿಬೇಕು. ನೋಡೋಣ ಯಾರು ಸಿಗ್ತಾರಂತ ಗೊತ್ತಿಲ್ಲ ನನಗೆ, ನೋಡಬೇಕಷ್ಟೇ. ಒಮ್ಮೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಏನಂದರೆ ನನಗೆ ಏನಾದರೂ ತರಕಾರಿ ಏನಾದರೂ ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಆದರೆ ತರಕಾರಿ ತಗೊಳ್ಳುವಾಗ ವಿಡಿಯೋ ಮಾಡ್ತೇನೆ, ನೋಡುವ. ಓಕೆ, ಆಮೇಲೆ ಸಿಗೋಣ ಅಲ್ಲಿ ಸರಿ. ನಾನಿಲ್ಲಿಂದ ಇನ್ನು ಹೊರಡ್ತೇನೆ. ನನಗೆ ಇನ್ನು ಹೋಗಿ ಎಲ್ಲ ಕೆಲಸನೂ ಆಗಬೇಕು. ಪೇಟೆಯಿಂದ ಬರುವಾಗ ನೋಡಿ ಸೋರೆಕಾಯಿ ಇಟ್ಕೊಂಡು ಬಂದೆ. ಈಗ ಇದನ್ನು ಪದಾರ್ಥ ಮಾಡಬೇಕು. ಅಲಸಂಡೆ ಬೀಜ ಮತ್ತು ಇದನ್ನು ಒಮ್ಮೆ ಪದಾರ್ಥ ಮಾಡಬೇಕು. ನೋಡಿ, ಸೋರೆಕಾಯಿ ಪದಾರ್ಥ ಆಯಿತು. ಹಾಗೆ ರಾತ್ರಿ ಆಯಿತು ನೋಡಿ. ಈ ವಿಡಿಯೋನ ನಾನು ಇದು ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.